ಇನ್ನು ಸಚಿವ ಪರಮೇಶ್ವರ್ ಬಳಿ ಬೇಸರವನ್ನ ರಾಜಣ್ಣ ಅವರು ವ್ಯಕ್ತಪಡಿಸಿದಾರಂತೆ. ಏನ್ ಮಾಡಕ್ಕಾಗತ್ತೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗಾಗುತ್ತೆ. ಈ ರೀತಿಯ ಬೆಳವಣಿಗೆ ಆಗಬಾರ್ದಿತ್ತು, ನನ್ನ ಮಾತಿನಿಂದ ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಜ್ಞಾನೋದಯ ಆದವ್ರ ರೀತಿಯಲ್ಲಿ ಮಾತನಾಡಿದಾರಂತೆ. ಫ್ಲೋನಲ್ಲಿ ಮಾಮೂಲಿಯಾಗಿ ಮಾತನಾಡ್ಬಿಟ್ಟೆ, ನಾನು ಹೇಳ್ಬೇಕಾದ್ರೆ ಒಂದು ಫ್ಲೋ ಅಲ್ಲಿ ಮಾತಾಡ್ಬಿಟ್ಟೆ, ಈ ಮಾತೇ ಕುತ್ತಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ರಾಜಣ್ಣ ಅವ್ರು ಹೇಳಿರೋದು. ವಿವಾದಾತ್ಮಕ ಮಾತಿನ ಬಳಿಕ ರಾಜಣ್ಣಗೆ ಜ್ಞಾನೋದಯ ಆಗಿದೆ. ಸೊ ಈ ವಿಚಾರ ಒಂದಿಷ್ಟು ಅಸಮಾಧಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ನೋಡಿ, ಯಾವುದನ್ನ ಹೇಗೆ ಹೈಕಮಾಂಡ್ ಸ್ವೀಕಾರ ಮಾಡುತ್ತೆ ಅನ್ನುವಂಥ ಮನಸ್ಥಿತಿ ಮೇಲಿರುತ್ತೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿಂದೂ ಅಶ್ಲೀಲ ಪದ ಅಂತ ಹೇಳಿದರು. ಹಿಂದೂ ಧರ್ಮದಲ್ಲಿರುವಂಥವ್ರಿಗೆ, ಹಿಂದೂಗಳಿಗೆ ಆ ನೋವು ಆಗದೇ ಇದ್ದಾಗ ಆ ಪಕ್ಷಕ್ಕೂ ಕೂಡ ನೋವಾಗಿರೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಯಾರಿಗಾದರೂ ಅವ್ರಿಗೆ ಸಂಬಂಧಪಟ್ಟಂಥವ್ರಿಗೆ ನೋವು ಆಗೇ ಆಗತ್ತೆ. ಯಾಕೆ ಅಂತಂದರೆ ರಾಜೀನಾಮೆಯನ್ನು ಅಂಗೀಕಾರಗೊಳಿಸುವುದು ಬೇರೆ, ನಿಮ್ಮನ್ನು ಕಿತ್ತು ಹಾಕಿದ್ದೀವಿ ಅಂತೇಳಿ ವಜಾ ಮಾಡೋದು ಬೇರೆ ಆಗುತ್ತೆ. ಈ ನಿಜವಾಗಿಯೂ ಕೂಡ ರಾಜಣ್ಣವ್ರಿಗೆ ಈ ಪರಿಸ್ಥಿತಿ ಬರೋಕ್ಕೆ ಬೇರೆ ಇನ್ಯಾರೂ ಕಾರಣ ಅಲ್ಲ, ಇನ್ಯಾವುದೋ ಟೀಮೂ ಅಲ್ಲ, ಅವ್ರಿಗೆ ಅವರೇ ಕಾರಣ. ಇದರಲ್ಲಿ ಅವ್ರಿಗೆ ಅವರೇ ಕಾರಣ ಮತ್ತು ಅವರ ಮಾತೇ ಇದಕ್ಕೆ ಕಾರಣ ಅನ್ನೋದ್ರಲ್ಲಿ ಎರಡೇ ಅನುಮಾನ ಇಲ್ಲ. ಯಾಕಂದರೆ ಸರ್ಕಾರ ಅಧಿಕಾರಕ್ಕೆ ಬಂದ 6 ತಿಂಗಳಿಗೆ ಅವರು ತಮ್ಮ ಮಾತನ್ನು ಶುರು ಮಾಡಿದರು. ಮೊದಲು ಅವರು ಶುರು ಮಾಡಿದ್ದು ಉಪಮುಖ್ಯಮಂತ್ರಿ ಸ್ಥಾನ ಒಂದೇ ಇರಬಾರ್ದು, ಕನಿಷ್ಠ 3-4 ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನುವಂಥ ಹೇಳಿಕೆಯನ್ನು ಮೊದಲು ಶುರು ಮಾಡ್ತಾರೆ. ಉಪಮುಖ್ಯಮಂತ್ರಿ ಸ್ಥಾನದ ಹೇಳಿಕೆಯನ್ನು ಬಹುತೇಕ ಲೋಕಸಭೆ ಚುನಾವಣೆವರೆಗೂ ಅದನ್ನ ಎಳೆದುಕೊಂಡು ಬರ್ತಾರೆ. ಆನಂತರ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆಯಲ್ಲಿ ಸುಮ್ಮನಾಗ್ತಾರೆ. ಉಪಮುಖ್ಯಮಂತ್ರಿ ಹೇಳಿಕೆ ಮುಗಿದು ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಮತ್ತೆ ಪವರ್ ಶೇರಿಂಗ್ ವಿಚಾರವನ್ನು ಕೈಗೆತ್ತಿಕೊಳ್ತಾರೆ. ಪವರ್ ಶೇರಿಂಗ್ ಇಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂಥದ್ದು, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು, ಜೊತೆಗೆ KPCC ಅಧ್ಯಕ್ಷ ಬದಲಾವಣೆ ಮಾಡಬೇಕು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಮಾತುಗಳನ್ನ ಪದೇ ಪದೇ ಹೇಳ್ತಾರೆ. ಎಲ್ಲಿವರೆಗೆ ಅಂದರೆ 6 ತಿಂಗಳ ಹಿಂದೆ ಒಂದ್ಸರಿ ಯಾಕೆ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬಾರ್ದು ಅನ್ನುವಂಥ ಗಂಭೀರವಾದ ಚರ್ಚೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುವ ಮಟ್ಟಿಗೆ ಕೂಡ ಅವರ ಮಾತಿನ ದಾಟಿಗಳು ಸಾಗಿತ್ತು ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಈ ವಿಚಾರದಲ್ಲಿ ರಾಜಣ್ಣ ಅವರು ಒಂದು ರೀತಿಯ ಹೈಕಮಾಂಡ್ನ ಕೆಂಗಣಿಗೆ ಗುರಿಯಾಗಿದ್ದರು. ಆದರೆ ಈಗ ಪರಿಸ್ಥಿತಿ ಎಷ್ಟು ಭಿನ್ನವಾಗಿತ್ತು ಅಂದರೆ ನೇರವಾಗಿ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ಕೈಗೊಂಡಿರುವಂಥ ಹೋರಾಟವೇ ಸರಿ ಇಲ್ಲ ಅನ್ನುವಂಥ ದಾಟಿ, ಅಂದರೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲೇ ಮಿಸ್ಟೇಕ್ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು ನೇರವಾಗಿ ಹೈಕಮಾಂಡ್ಗೆ ಮಾತನಾಡಿದ್ದು ಅಂತಲೇ ಪರಿಗಣಿಸಿದೆ. ಬಹುಶಃ ಈ ಪರಿಗಣನೆಗೆ ಕಾರಣವಾದ ಪೂರಕವಾದ ಅಂಶಗಳು ಕಳೆದ 2.5 ವರ್ಷದಲ್ಲಿ ಅವರು ಹಂತವಾಗಿ ಪದೇ ಪಕ್ಷದ ಎಲ್ಲೆಯನ್ನು ಮೀರಿ ಮಾತನಾಡಿದ್ದಾರೆ ಅನ್ನುವಂಥ ಆರೋಪ ಏನಿದೆ ಅವರ ಮೇಲೆ, ಆ ಆರೋಪಗಳೆಲ್ಲವೂ ಕೂಡ ಹೌದು. ಒಂದು ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ರು. ಬಹುಶಃ ಆ ಸಮಯ ಹೈಕಮಾಂಡ್ ಬಗ್ಗೆ ರಾಜಣ್ಣ ಮಾತನಾಡಿದ್ರು ಅನ್ನುವಂಥ ವಿಚಾರವನ್ನೇ ಮುಂದಿಟ್ಕೊಂಡು ಈ ಕ್ರಮಕ್ಕೆ ಬಂದರು. ಇಲ್ಲಿ ಅವರಿಂದ ರಾಜೀನಾಮೆ ಪಡೆಯುವಂಥದ್ದೇನು, ಹೈಕಮಾಂಡ್ ತನ್ನ ಪ್ರಾಬಲ್ಯ ಏನು ಅಥವಾ ತನ್ನ ಶಕ್ತಿಯನ್ನು ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಬಹುಶಃ ರಾಜೀನಾಮೆ ಪ್ರಶ್ನೆ ಇಲ್ಲ, ಅವರು ಕೊಟ್ಟರು ಅದನ್ನ ಪರಿಗಣಿಸುವ ಅವಶ್ಯಕತೆ ಇಲ್ಲ, ಅವರನ್ನು ಕೈ ಬಿಡಿ, ಸಚಿವ ಸಂಪುಟದಿಂದ ನೇರವಾಗಿ ಕೈ ಬಿಡಿ ಅನ್ನುವಂಥ ಆದೇಶವನ್ನು ಕೊಟ್ಟು ಮಾಡಿಸಿದಂತೆ ಕಾಣಿಸ್ತಾ ಇದೆ. ಇದು ಸ್ಪಷ್ಟ ಸಂದೇಶ, ಹೈಕಮಾಂಡ್ ವೀಕ್ ಅಲ್ಲ, ಹೈಕಮಾಂಡ್ಗೆ ಅಥವಾ ಪಕ್ಷಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಅಥವಾ ಎಲ್ಲೆಯನ್ನು ಮೀರಿದ್ರೆ ನಾವು ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗವಾಗಿ ಈ ಕ್ರಮವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ ಸುಖೇಶ್, ಹೈಕಮಾಂಡ್ಗೆ ನೋವಾದ್ರೆ ಮಾತ್ರ ನೋವು, ಇನ್ನು ಯಾರದೇ ಭಾವನೆಗಳಿಗೆ ನೋವಾದ್ರೆ ನೋವಲ್ಲ.